ರಾಜ್ಯ ರಾಜಕಾರಣದಲ್ಲಿ ಭ್ರಷ್ಟಾಚಾರ ಕಮಿಷನ್ ವಿಚಾರವಾಗಿ ಬಿಜೆಪಿ ಹಾಗೆ ಕಾಂಗ್ರೆಸ್ ನಡುವೆ ದೊಡ್ಡ ಜಟಾಪಟಿ ನಡೀತಾ ಇದೆ. ಅದರಲ್ಲೂ ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರ ಜೊತೆಗೆ ಗುತ್ತಿಗೆದಾರರಿಂದ ಕಮಿಷನ್ ಪಡಿತಾ ಇರುವಂತಹ ಆರೋಪವನ್ನ ಮಾಡಿ ಹೋರಾಟಕ್ಕೂ ಕೂಡ ರೂಪುರೇಷವನ್ನ ಸಿದ್ಧಪಡಿಸ್ತಾ ಇದೆ. ಇಂಥ ಹೊತ್ತಿನಲ್ಲೇ ಬಿಜೆಪಿ ಶಾಸಕ ಗುತ್ತಿಗೆದಾರನಿಂದ ಕಾಮಗಾರಿಯೊಂದಕ್ಕೆ ಕಮಿಷನ್ ಪಡಿತಾ ಇರುವಂತಹ ಸಂದರ್ಭದಲ್ಲೇ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಪೊಲೀಸರ ಕೈಗೆ ತಗಲಾಕೊಂಡಿದ್ದಾರೆ. ಲಂಚ ಪಡೆಯುವಾಗಲೇ ರೆಡ್ ಹ್ಯಾಂಡ್ ಆಗಿ ಲೋಕ ಬಲೆಗೆ ಬಿಜೆಪಿ ಶಾಸಕ. ಗುತ್ತಿಗೆದಾರನಿಗೆ 11 ಲಕ್ಷ ಲಂಚಕ್ಕೆ ಬೇಡಿಕೆ, 5 ಲಕ್ಷ ಪಡೆಯುವಾಗಲೇ ಲಾಕ್. ಬಿಜೆಪಿ ಶಾಸಕ ಚಂದ್ರ ಲಮಾಣಿ ಅರೆಸ್ಟ್, ಬೆಂಬಲಿಗರಿಂದ ರಸ್ತೆ ತಡೆದ ಪ್ರೊಟೆಸ್ಟ್. ಬಿಜೆಪಿಯವರು ತುಂಬಾ ಪ್ರಾಮಾಣಿಕರು, ಡಿಸಿಎಂ ಡಿಕೆ ಶಿವಕುಮಾರ್ ವ್ಯಂಗ್ಯ. 2 ದಿನದ ಹಿಂದಷ್ಟೇ ಬೆಂಗಳೂರಿನಲ್ಲಿ ಕಾರ್ಯಕಾರಿಣಿ ನಡೆಸಿದ್ದ ಬಿಜೆಪಿ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರ, ಕಮಿಷನ್ ಅಸ್ತ್ರ ಸೇರಿದಂತೆ ಹಲವು ನಿರ್ಣಯಗಳನ್ನ ಕೈಗೊಂಡಿತ್ತು. ಸರ್ಕಾರದ ವಿರುದ್ಧ ಭಾರಿ ಹೋರಾಟಕ್ಕೂ ಸಜ್ಜಾಗಿತ್ತು. ಗುತ್ತಿಗೆದಾರರ ಸಂಘದವರು ಸರ್ಕಾರದ ವಿರುದ್ಧ ಮಾಡ್ತಿದ್ದ ಆರೋಪ ಬಿಜೆಪಿಗೆ ಬ್ರಹ್ಮಾಸ್ತ್ರವಾಗಿ ಸಿಕ್ಕಿತ್ತು. ಆದ್ರೆ ಹೀಗೆ ಹೋರಾಟಕ್ಕೆ ಸಜ್ಜಾಗಿದ್ದ ಬಿಜೆಪಿಗೆ ಇದೀಗ ಮುಜುಗರ ಆಗೋ ಘಟನೆ ನಡೆದಿದೆ. ಯಾಕಂದ್ರೆ ಗುತ್ತಿಗೆದಾರನಿಂದ ಬರೋಬ್ಬರಿ 5 ಲಕ್ಷ ರೂಪಾಯಿ ಲಂಚ ಪಡೆಯುತ್ತಿದ್ದಾಗಲೇ ಗದಗ ಜಿಲ್ಲೆ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಚಂದ್ರ ಲಮಾಣಿ ರೆಡ್ ಹ್ಯಾಂಡ್ ಆಗಿ ಅರೆಸ್ಟ್ ಆಗಿದ್ದಾರೆ. 1 ಕೋಟಿ ಮೊತ್ತದ ಕಾಮಗಾರಿ, 11% ಕಮಿಷನ್. ಆಸ್ಪತ್ರೆಯಲ್ಲಿ ಲಂಚದ ಹಣ ಸ್ವೀಕಾರ ಮಾಡುತ್ತಿದ್ದಾಗಲೇ ಬಲೆಗೆ. ಸಂಕನಾಳ ಗ್ರಾಮದಲ್ಲಿ ರಸ್ತೆ ಪಕ್ಕದ ತಡೆಗೋಡೆ ನಿರ್ಮಾಣಕ್ಕಾಗಿ 1 ಕೋಟಿ ಮೊತ್ತದ ಕಾಮಗಾರಿಗೆ ಒಪ್ಪಿಗೆ ಸಿಕ್ಕಿತ್ತು. ಸಣ್ಣ ನೀರಾವರಿ ಇಲಾಖೆಯ ಈ ಕಾಮಗಾರಿಗೆ ಗುತ್ತಿಗೆ ನೀಡಲು 12% ಕಮಿಷನ್ಗಾಗಿ ಶಿರಹಟ್ಟಿ ಶಾಸಕ ಚಂದ್ರ ಲಮಾಣಿ ಗುತ್ತಿಗೆದಾರ ವಿಜಯ್ ಪೂಜಾರಿ ಬಳಿ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ರಂತೆ. ಚೌಕಾಸಿ ಬಳಿಕ 11% ಕಮಿಷನ್ ನೀಡಲು ಡೀಲ್ ಆಗಿತ್ತಂತೆ. ಅದರ ಪ್ರಕಾರ 1 ಕೋಟಿ ಕಾಮಗಾರಿಗೆ 11 ಲಕ್ಷ ಹಣವನ್ನ ಶಾಸಕ ಚಂದ್ರ ಲಮಾಣಿ ಪಡೆಯಲು ಮುಂದಾಗಿದ್ರು ಎನ್ನಲಾಗಿದೆ. ಚಂದ್ರ ಲಮಾಣಿ ಮೂಲತಃ ಡಾಕ್ಟರ್ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಅವರ ಒಡೆತನದ ಬಾಲಾಜಿ ಆಸ್ಪತ್ರೆ ಇದೆ. ಅಲ್ಲೇ ಕಮಿಷನ್ ಹಣದಲ್ಲಿ ಅಡ್ವಾನ್ಸ್ ಆಗಿ 5 ಲಕ್ಷವನ್ನ ಕೊಡಲು ಗುತ್ತಿಗೆದಾರ ವಿಜಯ್ ಬಂದಿದ್ರು. ಈ ವೇಳೆ ಲೋಕಾಯುಕ್ತ ಎಸ್ಪಿ ಸಿದ್ದಲಿಂಗಪ್ಪ ನೇತೃತ್ವದ ತಂಡ ದಾಳಿ ಮಾಡಿದೆ. ಶಾಸಕ ಚಂದ್ರ ಲಮಾಣಿ ಪಿಎಗಳಾದ ಮಂಜುನಾಥ್, ಗುರು ಲಮಾಣಿಯನ್ನ ಲಾಕ್ ಮಾಡಿದ್ದಾರೆ. ಚಂದ್ರಗೆ ಸೇರಿದ ಆಸ್ಪತ್ರೆಯ ಕೆಳಮಹಡಿಯಲ್ಲಿ 4.5 ಲಕ್ಷ ಹಣ ಪತ್ತೆಯಾಗಿದೆ. ಲೋಕಾಯುಕ್ತರು ರೇಡ್ ಮಾಡ್ತಾ ಇದ್ದಂತೆ ಶಾಸಕರ ಪಿಎ 50,000 ರೂಪಾಯಿಯನ್ನ ಕಾಗದದ ಬಂಡಲ್ನಲ್ಲಿ ಹಾಕಿ ಶಾಲೆಯ ಬಳಿ ಎಸೆದಿದ್ದ. ತಕ್ಷಣ ಸ್ಥಳಕ್ಕೆ ಧಾವಿಸಿದ ಲೋಕಾಯುಕ್ತರು ಹಣ ವಶಕ್ಕೆ ಪಡೆದಿದ್ದಾರೆ. ಚಂದ್ರ ಲಮಾಣಿ ಅವರ ಬಂಧನದ ಸುದ್ದಿ ತಿಳಿಯುತ್ತಿದ್ದಂತೆ ಬೆಂಬಲಿಗರು ದೌಡಾಯಿಸಿದ್ರು. ಇದೆಲ್ಲ ಕಾಂಗ್ರೆಸ್ ಸರ್ಕಾರದ ಷಡ್ಯಂತ್ರ ಅಂತ ಘೋಷಣೆ ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದ್ರು. ಲಕ್ಷ್ಮೇಶ್ವರದ ಪಂಪಾ ಸರ್ಕಲ್ನಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ರು. ಒಂದು ಷಡ್ಯಂತ್ರ ಅಂತೇಳಿ ನಾ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅಂತ ಹೇಳಿದ್ರೆ ಮೊನ್ನೆ ಒಂದು ಬೆಳ್ಳಟ್ಟಿ ಘಟನೆ ಆಗಿತ್ತು. ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಶಾಸಕರಾದಂತಹ ಚಂದ್ರ ಲಮಾಣಿ ಸರ್ ಅವರ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ತೋರಿಸಿದ್ರು. ಇದೇ ಒಂದು ಕಾರಣ ಇರಬಹುದು, ಅಥವಾ ಇನ್ನು ಇತರೆ ಷಡ್ಯಂತ್ರಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲ ಏನಾದ್ರೂ ಇರ್ಬೋದು. ಅವರು ನಮ್ಮ ಶಾಸಕರು ಮಾತ್ರ ನಿಷ್ಠಾವಂತರು, ಅವರ ತಂದು ಇಟ್ಟಿರ್ಬೋದು, ನಮ್ಗೆ ಗೊತ್ತಿಲ್ಲ. ಅದು ತನಿಖೆಗೆ ನಾವು ಗೌರವಿಸ್ತೀವಿ. ಈ ಒಂದು ವಿಷಯದೊಳಗ ಅವರನ್ನ ಬಲಿ ಮಾಡಲೇಬೇಕಂತೇಳಿ ವ್ಯವಸ್ಥಿತವಾದಂತಹ ಒಂದು ಪಿತೂರಿ ಹಾಗೂ ಸಂಚನ ಮಾಡಿದ್ದಾರೆ. ಒಟ್ಟಾರೆಯಾಗಿ ಪ್ರೀ ಪ್ಲಾನ್ ಮಾಡಿ ಶಾಸಕರಿಗೆ ಕಪ್ಪು ಚಿಕ್ಕಿ ತರಿಸ್ಬೇಕು. ಒಟ್ಟಾರೆಯಾಗಿ ಕಾಂಗ್ರೆಸ್ ಮುಖಂಡರು ಇದೆ ಅಂತ ಹೇಳಕ್ ಇಷ್ಟಪಡ್ತಾನೆ. ಶಾಸಕರ ಜೊತೆ ಗಟ್ಟಿಯಾಗಿ ನಿಲ್ತೀವಿ. ಅಂತೆ ಸಂದರ್ಭದೊಳಗೂ ನಾವು ಅದನ್ನ ಯಾರು ಕೂಡ ಒಪ್ಕೊಳ್ಳಲ್ಲ. ನಮ್ಮ ಶಾಸಕರ ಮೇಲೆ ವಿಶ್ವಾಸ ಇದೆ. ಇದು ಕಾಂಗ್ರೆಸ್ಸಿನ ಪ್ರೀ ಪ್ಲಾನ್. ಯಾಕಂದ್ರೆ ಇವರು ಉತ್ತಮವಾದ ಕೆಲಸ ಮಾಡಕತ್ತಾರ. ಇನ್ನು ಬಿಜೆಪಿ ಶಾಸಕ ಲಾಕ್ ಆದ ಬಗ್ಗೆ ಬಿಜೆಪಿ ನಾಯಕರು ಪ್ರತಿಕ್ರಿಯಿಸಿದ್ದಾರೆ. ನಾವು ಲಂಚ ತೆಗೆದುಕೊಳ್ಳುವುದನ್ನ ಸಹಿಸಲ್ಲ ಎನ್ನುತ್ತಲೇ ಘಟನೆ ಬಗ್ಗೆ ಮಾಹಿತಿ ಪಡೆದುಕೊಂಡು ಮಾತನಾಡುವುದಾಗಿ ಹೇಳಿದ್ದಾರೆ. ನಾವು ಲಂಚ ತಗೊಳ್ಳೋದನ್ನ ಅದನ್ನ ಯಾವುದನ್ನು ನಮ್ಮ ಪಕ್ಷ ನಾವು
ನಾವು ಸಹಿಸ್ಕೊಳ್ಳೋದಿಲ್ಲ. ಬಟ್ ಅದರ ಸತ್ಯಾಸತ್ಯತೆಗಳು ಏನು ಅನ್ನೋದು ನನಗೆ ಗೊತ್ತಿಲ್ಲ. ಅದರ ಬಗ್ಗೆ ನಾನು ಮಾಹಿತಿ ತಗೊಂಡು ಮಾತಾಡ್ತೀನಿ. ನಾನು ನೋಡಿಲ್ಲ, ಈಗಿನೂ ಅದು ಮಾಹಿತಿ ಬರ್ತಾ ಇದೆ, ಸರ ತಿಳ್ಕೊಂಡು ಆಮೇಲೆ ಮಾತಾಡ್ತೀನಿ. ನಾನು ನೋಡಿಲ್ಲ, ಈಗಿನೂ ಅದು ಮಾಹಿತಿ ಬರ್ತಾ ಇದೆ, ಸರ ತಿಳ್ಕೊಂಡು ಆಮೇಲೆ ಮಾತಾಡ್ತೀನಿ. ಇನ್ನು TV9 ಜೊತೆಗೆ ಮಾತನಾಡಿದ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್, ಇದು ಗುತ್ತಿಗೆದಾರರ ಹೋರಾಟಕ್ಕೆ ಸಿಕ್ಕಿರುವ ಜಯ ಎಂದಿದ್ದಾರೆ. ಮಾನ್ಯ ಶಾಸಕರುಗಳು ಈ ತರ ಕೆಲಸಕ್ಕೆ ಇಳಿಬಾರ್ದು. ಇದು ಎಲ್ಲ ಕಡೆನೂ ಯಥೇಚ್ಛವಾಗಿ ಬರ್ತಾ ಇದೆ. ಸುಮಾರು 70% ಈ ತರ ಆಗ್ತಾ ಇದಾವೆ. ಬಟ್ ಅದೇನು ಇದನ್ನ ಬೆಳಕಿಗೆ ಬಂದಿದೆ. ಪರ್ಸೆಂಟೇಜ್ ಲೆಕ್ಕಕ್ಕೆ ಏನಿದೆಯಲ್ಲ ಅದಕ್ಕೆ ಸಾಕ್ಷಿ ಕೊಟ್ಟಂಗೆ ಆಯ್ತು. ನಮ್ಮ ಕಾಂಟ್ರಾಕ್ಟರ್ ಧೈರ್ಯ ಮಾಡಿದ್ದಾರೆ. ಅವ್ರ ಪರವಾಗಿ ನಾವು ಇಡೀ ರಾಜ್ಯ ಸಂಘ ಅವ್ರ ಪರವಾಗಿ ಇರುತ್ತೆ. ಈ ತರ ಶಾಸಕರುಗಳಿಗೆ ಧೈರ್ಯವಾಗಿ ಹೇಳುವಂತ ಕೆಲಸ ನಮ್ಮ ಗುತ್ತಿಗೆದಾರ ಮಿತ್ರರು ಮಾಡಬೇಕು. ಇನ್ನು DCM DK ಇದೇ ವಿಚಾರವಾಗಿ ಬಿಜೆಪಿ ವಿರುದ್ಧ ವ್ಯಂಗ್ಯವಾಡಿದ್ದಾರೆ. ಬಿಜೆಪಿ ಅವರದ್ದು ಪ್ರಾಮಾಣಿಕ ಪಕ್ಷ ಅಲ್ವಾ ಅಂತ ಕುಟುಕಿದ್ದಾರೆ. Normally they are very honest people. BJP people will not be, they are corrupt, free people. They are the most honest people in this country. They will not get, I think, some wrong information you might have got. Let us look at it. Let us see what the Lokayukta tell. Then I will react to it. ಚಂದ್ರ ಲಮಾಣಿ ರಾಜ್ಯ ಬಿಜೆಪಿಯ ಅತ್ಯಂತ ಕಿರಿಯ ಶಾಸಕ. ಬಡ ಕುಟುಂಬದಲ್ಲಿ ಬೆಳೆದು ಸರ್ಕಾರಿ ಕೋಟಾದಲ್ಲೇ MBBS ಓದಿ MDಯನ್ನ ಪೂರೈಸಿದ್ರು. 2-3 ವರ್ಷ ಸರ್ಕಾರಿ ವೈದ್ಯರಾಗಿ ಸೇವೆ ಸಲ್ಲಿಸಿದ್ರು. ಕೊರೋನಾ ವೇಳೆ ಶಿರಹಟ್ಟಿ ಲಕ್ಷ್ಮೇಶ್ವರ ತಾಲೂಕಾ ಆಸ್ಪತ್ರೆಯಲ್ಲಿ ಸೇವೆ ಮಾಡಿ ಜನಪ್ರಿಯತೆ ಗಳಿಸಿದ್ರು. ಬಳಿಕ ರಾಜಕೀಯದಲ್ಲಿ ತೊಡಗಿಸಿಕೊಂಡು 2023ರಲ್ಲಿ ಮೊದಲ ಪ್ರಯತ್ನದಲ್ಲೇ ಬಿಜೆಪಿ ಟಿಕೆಟ್ ಗಿಟ್ಟಿಸಿಕೊಂಡು ಶಿರಹಟ್ಟಿ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿದ್ರು. ಹೀಗೆ ಜನಪ್ರಿಯತೆ ಗಳಿಸಿದ್ದ ಇದೇ ಶಾಸಕ ಇಂದು ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ತಗಲು ಹಾಕೊಂಡಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಪಡೆಗೆ ಭಾರಿ ಅಸ್ತ್ರ ಸಿಕ್ಕಿದೆ. ಆದರೆ ಅವರ ಬೆಂಬಲಿಗರು ಮಾತ್ರ ಇದು ಷಡ್ಯಂತ್ರ ಅಂತ ಆರೋಪಿಸುತ್ತಿದ್ದಾರೆ. ಈಗ ಮುಜುಗರ ತಪ್ಪಿಸಿಕೊಳ್ಳೋಕೆ ಶಾಸಕನ ವಿರುದ್ಧ ಹೈಕಮಾಂಡ್ ಕ್ರಮ ಕೈಗೊಳ್ಳುತ್ತಾ ಕಾದು ನೋಡಬೇಕಿದೆ. ಸಂಜೀವ್ ಪಾಂಡ್ರೆ, TV9 ಗದಗ.